ಭಾವೈಕ್ಯತೆಗೆ ಸಾಕ್ಷಿಯಾದ ಕಲಬುರಗಿ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ. ಕಲಬುರಗಿ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಶರಣರ 50ನೇ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಅಲ್ಲಿನ ಶರಣ ಬಂಧುಗಳು ಇತಿಹಾಸ ಪ್ರಸಿದ್ಧ ಹೊಂದಿದ ಅಲ್ಲಿನ ಬಂದೆ ನವಾಜ್ ಮಸೀದಿಗೆ ತೆರಳಿ ಜಾತ್ರಾ ಮಹೋತ್ಸವಕ್ಕೆ ಮುಸ್ಲಿಂ ಬಾಂಧವರು ಆಗಮಿಸುವಂತೆ ಆಹ್ವಾನ ನೀಡಿದರು. ಇದೇ ಸಂದರ್ಭದಲ್ಲಿ ಮಸೀದಿಯಲ್ಲಿ ಜರುಗಿದ ಮಸೀದಿಯಲ್ಲಿನ ಪವಾಡಗಳ ಕುರಿತು ಧರ್ಮಗುರು ಮಾತನಾಡಿದರು. ಇದೊಂದು ವಿಶಿಷ್ಟ ಹಾಗೂ ಭಾವೈಕ್ಯತೆಯ ಪ್ರತೀಕವಾಗಿ ಹಿಂದೂ ಹಾಗೂ ಮುಸ್ಲಿಂ ಸಮಾಜ ಬಾಂಧವರು ಪರಸ್ಪರ ಶುಭಾಶಯಗಳು ವಿನಿಮಯ ಮಾಡಿಕೊಳ್ಳುವುದರ ಮೂಲಕ ಶರಣರು ಹಾಗೂ ಧರ್ಮಗುರುಗಳು ಭಕ್ತರನ್ನ ಉದ್ದೇಶಿಸಿ ಮಾತನಾಡಿ, ಧರ್ಮಗಳ ಸಾರ ಬೇರೆಯಾಗಿದ್ದರೂ ಸಹ ಎಲ್ಲ ಧರ್ಮಗಳು ಜೀವನದ ಮೌಲ್ಯಗಳನ್ನ ಪ್ರೀತಿ, ವಿಶ್ವಾಸ, ಸಹಜೀವನ, ಸಹಕಾರ, ಮನೋಭಾವನೆ ಬೆಳೆಸುವ ಕೇಂದ್ರವಾಗಿರಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಎರಡು ಧರ್ಮಗಳ ಅನುಯಾಯಿಗಳು ಅಪಾರ ಶಾಂತಿಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಹಾಗೂ ಭಾವೈಕ್ಯತೆಯ ಪ್ರತೀಕವಾಗಿ ಕಂಗೊಳಿಸಿತು. ಏರ್ಪಾಟು ಮಾಡಿರ್ತಾರೆ. ಗ್ರಂಥ ಅಂದ್ರೆ ಅದು ಬಹುತೇಕ ನಮ್ಮ ಧರ್ಮದ ಮೂಲ ವಸ್ತು, ಪೂಜೆಗೆ ಬೇಕಾಗಿರುವಂತಹದ್ದು. ಹೌದಾ? ಗ್ರಂಥ. ಆ ಗ್ರಂಥ ಲೇಪನ ಮಾಡುವ ಪ್ರಸಂಗದೊಳಗ ಶರಣರು ಅಕಸ್ಮಾತ್ ಆ ಭಾಗಕ್ಕೆ ಹೋಗಿರ್ತಾರ. ಶರಣಪ್ಪಪ್ಪ ಅವರು ಅಲ್ಲಿ ಹೋದ ಕೂಡಲೇ ಶರಣರ ಶಕ್ತಿ ಶರಣರಿಗೆ ತಿಳಿತೈತಿ, ಮಹಾತ್ಮರ ಶಕ್ತಿ ಮಹಾತ್ಮರಿಗೆ ತಿಳಿತೈತಿ, ಬಂಗಾರದ ಬೆಲೆ ಬಂಗಾರಕ್ಕೆ ಗೊತ್ತಾಗ್ತದೆ. ಶರಣರು ಅಂದ್ರು ಇಲ್ಲೊಬ್ಬ ಮಹಾತ್ಮ ಅದಾನ, ಬಂದೇ ನವಾಜರು ಅಂತಕ್ಕಂತ ಒಬ್ಬ ದೊಡ್ಡ ಶರಣ ಅದಾನ, ನಾ ಇಲ್ಲಿ ತನಕ ಬಂದಿನಂದ್ರ ಆ ಶರಣನ ದರ್ಶನ ಮಾಡ್ಕೊಂಡು ಹೋಗ್ಬೇಕಲ್ಲ ಅಂತ ಆ ದರ್ಗಾದ ಒಳಗೆ ಪ್ರವೇಶ ಮಾಡ್ತಾರ ಶರಣಪ್ಪನವರು, ಶರಣ ಬಸಪ್ಪನವರು. ಆದರೆ ಅವರ ನಿಯಮ ಏನಿತ್ತು, ನಮ್ಮನ್ನ ಬಿಟ್ಟು ಬೇರೆದವರು ಒಳಗೆ ಬರಬಾರದು.